ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅವರ್ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಏನೂ ವಿಶೇಷ ಇಲ್ಲ, ವಿಡಿಯೋ ಮಾಡೋಕ್ಕೆ ಕಾರಣನೂ ಇಲ್ಲ, ಮಾಡತ್ತೀನಿ. ಆದರೆ ಒಂದು ವಿಶೇಷ ಏನಪ್ಪ ಅಂದ್ರೆ ಈಕಿನ ಬಿಟ್ಟು ಒಂದು ಪ್ಲೇಸಿಗೆ ಹೊಂಟೀನಿ ಒಬ್ಬನೇ. ಆದರೆ ಈಕಿ ಬರೋಂಗಿಲ್ಲ, ಬರಲ್ಲ ಅಂದಿಲ್ಲ. ಬರ್ತೀನಿ ಅಂದಾಗ ಕರೆ ಬಂದರೂ ಕರ್ಕೊಂಡು ಹೋಗಂಗಿಲ್ಲ, ಯಾಕಂದ್ರೆ ಅಲ್ಲಿ ನಾನು ಒಬ್ಬನೇ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಓಕೆ, ಆ ವಿಡಿಯೋ ಮುಂದೆ ಬರ್ತೈತಿ, ನೀವು ನೋಡಿರಿ. ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಹೋಗೋಣ್ರಿ. ಟಾಟಾ, ಬಾಯ್ ಬಾಯ್, ಲೆಟ್ಸ್ ಗೋ. ನೋಡ್ರಿ, ನಾನು ಬಂದಿರೋ ಪ್ಲೇಸ್ ಯಾವುದಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆಯಿಂದ 25 ಕಿಲೋಮೀಟರ್ ದೂರ ಇರೋ ಸುಳೆಬಾವಿ ಅನ್ನೋ ಗ್ರಾಮದಲ್ಲಿರೋ ಮಹಾಲಕ್ಷ್ಮಿ ಟೆಂಪಲ್. ದೊಡ್ಡ ಪ್ರಸಿದ್ಧಿಯಾದ ಸ್ಥಳ ಐತಿದು. ಇಲ್ಲಿ ದೊಡ್ಡ ಜಾತ್ರೆ ಆಗುತ್ತೆ, ಸಿಕ್ಕಾಪಟ್ಟೆ ಜನ ಬರ್ತಾರೆ. ದೇವಸ್ಥಾನ ಅಂತೂ ಮಸ್ತ್ ಐತಿ. ಫೈನಲಿ ಬಂದೀವಿ, ಬರ್ರಿ ಈಗ ಒಳಗೆ ಹೋಗೋಣ, ನೋಡೋಣ ದೇವಸ್ಥಾನ ಹೆಂಗೈತಿ, ದರ್ಶನ ಮಾಡೋಣ. ನೋಡ್ರಿ, ಇದು ಎಂಟ್ರೆನ್ಸ್, ಒಳಗೆ ಹೊಂಟೀವಿ. ಇಲ್ಲೆಲ್ಲ ಪೂಜೆ ಸಾಮಾನೆಲ್ಲ ಮಾರಾಕಿಟ್ಟಾರ, ಹಂಗೆ ಒಳಗೆ ಹೋಗೋಣ ಬರ್ರಿ. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಕ್ಕೆ ಹೋದ ತಕ್ಷಣ ಮೊದಲು ಮಾಡೋ ಕೆಲಸ ಏನಪ್ಪ ಅಂದ್ರೆ ದೇವಸ್ಥಾನ ಸುತ್ತ ಹೊಡೆಯೋದು. ಒಬ್ಬರು 5 ರೌಂಡ್ ಹೊಡಿತಾರೆ, ಒಬ್ಬರು 2 ರೌಂಡ್ ಹೊಡಿತಾರೆ, ಒಬ್ಬರು 10 ರೌಂಡ್ ಹೊಡಿತಾರೆ. ನಾವು ಮಾತ್ರ 2 ರೌಂಡ್ ಹೊಡೆದ್ವಿ. ದೇವಸ್ಥಾನದ ಒಳಗೆ ಬಂದೀವಿ. ಸ್ವಲ್ಪ ರಶ್ ಇತ್ತು, ಅಷ್ಟೊಂದು ಹೇಳ್ಕೊಳ್ಳುವಷ್ಟೇನು ಜನ ಇರಲಿಲ್ಲ, ಆದರೂ ಕಡಿಮೆ ಇದ್ದರು. ಆದರೆ ಇಲ್ಲಿ ಕ್ಯಾಮ್ರಾ ಮಾತ್ರ ಅಲೌಡು ಕೊಟ್ಟಿದ್ದಾರೆ. ಎಲ್ಲ ದೇವಸ್ಥಾನ ಒಳಗೆ ಫೋಟೋ ತೆಗಿಬಾರ್ದು, ವಿಡಿಯೋ ಮಾಡಬಾರ್ದು ಅಂತೆಲ್ಲ ಹೇಳ್ತಾರೆ. ಆದರೆ ಈ ದೇವಸ್ಥಾನ ಮಾತ್ರ ವಿಶೇಷ, ಫೋಟೋ ವಿಡಿಯೋ ಮಾಡ್ಬೋದು. ಹಾಗಾಗಿ 1-2 ಫೋಟೋ 1-2 ವಿಡಿಯೋ ಮಾಡ್ಕೊಂಡು ಹಂಗೆ ಹೊರಗೆ ಬಂದು 5 ನಿಮಿಷ ಕುಂದಿರ್ಬೇಕಂತೇಳಿ ಕೂತ್ಕೊಂಡು ಆಮೇಲೆ ಹೊರಗೆ ಬಂದೆ. ಹೊರಗೆ ಬಂದು ಇಲ್ಲಿ ವಿಶೇಷವಾಗಿ ಈ ದೇವಸ್ಥಾನದ ಲಾಡು ಕೊಡ್ತಾರಂತ, ಬರೀ 20 ರೂಪಾಯಿಗೆ. ಆ ಲಾಡು ತಗೊಳ್ಳೋಣ. ಲಾಡು ಸಿಗತ್ತೆ ರೀ? ಲಾಡು ಸಿಗುತ್ತೆ. ಎಷ್ಟು? 20 ರೂಪಾಯಿ ರೀ? ನೋಡ್ರಿ, ಬಂತು ಲಾಡು ಹೆಂಗೈತಿ. ಲಾಡು ತೊಗೊಂಡ್ವಿ, ಪ್ರಸಾದ ಅಂಥದ್ದು 20 ರೂಪಾಯಿ ಕೊಟ್ಟು ತೊಗೊಂಡ್ವಿ. ಹಂಗೆ ತೊಗೊಂಡು ಹೊಂಟ್ವಿ. ಹೊರಗೆ ಹೋಗೋನು ಮುಗೀತು, ದರ್ಶನ ಆಯಿತು, ಪ್ರಸಾದ ತೊಗೊಂಡ್ವಿ. ನಡೀರಿ ಮನೆಗೆ ಹೋಗೋನು. ಗಾಡಿ ಚಾಲೂ ಮಾಡೋಣ್ರಿ, ಇನ್ನು ಮನೆಗೆ ಹೋಗೋಣ್ರಿ. ನಡೀರಿ ಗಾಡಿ ಹೊಂಟ್ತು, ನೀವು ಬರ್ರಿ ಮನೆಗೆ ಹೋಗೋನು. ದೇವ್ರಿಗೆ ಹಂಗೆ ಒಂದು ಲಾಸ್ಟಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಹಂಗೆ ಮನೆಗೆ ಹೊಂಟಿವಿ. ಬರ್ರಿ ಮನೆಗೆ ಹೋಗಿ ಮಾತಾಡೋಣ ಮುಂದೆ. ಪಾಪ ಶೆಟ್ಕೊಂಡ್ಬಿಟ್ಟಾಳೆ ಇವತ್ತು. ಆಕೆ ಕರ್ಕೊಂಡು ಹೋಗಿಲ್ಲ ಅಂತೇಳಿ ಫುಲ್ ಶೆಟ್ಕೊಂಡಿದ್ದೆ. ಇದು ಕೈಯಂದು ಏನಂತ ನೋಡತ್ತೀನ, ನಾವು ಹೋಗಿದ್ದ ಪ್ಲೇಸಿಂದ ತಂದಿದ್ದು. ಆ ವಿಡಿಯೋ ಒಳಗೆ ಮುಂದೆ ಇರ್ಬೋದು, ನೋಡ್ತೀರಿ, ಹಿಂದೆ ನೋಡಿರ್ಬೋದು ನೀವು. ಆ ವಿಡಿಯೋ ಒಳಗೆ ಐತಿದೆ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರಸಾದ. ಸುಳೆಬಾವಿ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರಸಾದ. ನೋಡ್ರಿ,
ಏನು ಆರ್ಡ್ರ್ ಮಾಡ್ಯಾಳ, ಏನು ತಿನ್ನತ್ತಾಳ ನೋಡ್ರಿ ಸಣ್ಣ ಹುಡುಗರು. ಏನಾಯ್ತು, ಎಲ್ಲಿ ಹೋದಳು ಮತ್ತೆ? ಏನಾಯ್ತು, ಎಲ್ಲಿ ಹೋಗಿದ್ದಿ? ಸ್ವೀಟ್ ಹಾಕ್ಲಾರ್ದ ಹೆಂಗೆ ಮಾಡ್ತಾರ? ಏನು ತಿನ್ನತ್ತಾಳ ನೋಡ್ರಿ. ನಾನು ಫಸ್ಟ್ ನನಗೆ ಕೊಡ್ಲಾರ್ದ ತಾನೇ ತಿಂತೀನಿ. ಬೇಜಾರು, ಫುಲ್ ಬೇಜಾರು. Cheers. हाँ मम्मी है हमारा 27 तारीख को आई यूपी। तो टेस्ट अನ್ಸೋದು ಬರೀ ಖಾರ. ಮುಗೀತು ಪಾನಿಪುರಿ ಪಾರ್ಟಿ. ಇವತ್ತು ಆಕೆಗೆ ಹೇಳಾರ್ದ ಒಂದು ಜಾಗಕ್ಕೆ ಹೋಗಿದ್ದ, ಅದಕ್ಕೆ ದಂಡ ಅದು ಪಾನಿಪುರಿ. ಅಲ್ಲಿ ನಮ್ಮ ಅಂಬಾರಿ ನಿಂತಿದೆ, ಗಾಡಿ ಬರ್ತಾ ಇದ್ದಾವೆ. ಅಜ್ಜ ನೋಡಿ ಹೆಂಗೆ ಮಾಡತ್ತಾನ. ಏ ನಮ್ಮ ಕಡೆ ನೋಡಕತ್ತ ಮತ್ತು ಹೊಡೆದು ಗಿಡದ ನಾಡಿ. ನಮ್ಮ ಅಂಬಾರಿ ಅಲ್ಲಿ ನಿಂತಿದೆ, ಗಾಡಿ ಬರ್ತಾವೆ. ಇದು ಗಾಡಿ ಅಡ್ಡ ಬರತೈತಿ. ಒಂದು ರೋಡ್ ದಾಟಕ್ಕಾಗೋತು, ಇಷ್ಟು ಟ್ರಾಫಿಕ್ ನೋಡಿ. ಇಲ್ಲಿ ನಮ್ಮ ಅಂಬಾರಿ ನಿಂತಿದೆ. ಈಗ ನಮ್ಮ ಪಯಣ ಮನೆ ಕಡೆಗೆ. ರೈಟ್, ಅಂಬಾರಿ ರೆಡಿ ಐತಿ, ಮನೆಗೆ ಹೋಗೋ ನಡಿ. ಚಕ್ ಮನೆಗೆ ಹೋಗಿ ಸಿಗ್ತೇವೆ ಮತ್ತು. ಬಾಯ್ ಬಾಯ್. ಮನೆಗೆ ಬಂದು ಮುಟ್ಟಿದ್ವಿ. ಆಕೆ ಬಂದ ತಕ್ಷಣ ಕೈಯ ಕಸಬಾರಿಗೆ ಹಿಡ್ಕೊಂಡು ನಿಂತಾಳ. ಯಾರಿಗಾರ ಹೊಡ್ಯಾಕಂದ್ರನ ಇಲ್ಲ, ಕಸ ಹೊಡ್ದಾಕ. ಪಾಪ ಹೆಚ್ಚಂದು ಕಸ ಹುಡುಕ್ತೈತೆ ನಾನು ಹುಡುಗಿ. ಇಲ್ಲಿಂದ ಒಮ್ಮೆ ಅಲ್ಲಿಗೆ ಹೋದಳು. ಅಲ್ಲ ಸಿಟ್ಟಾಗಿ ಬಂದಿತ್ತು ಈಗ. ಸಿಟ್ಟಿಗೆ ಯಾಕೆ ಏನಿದೆ? ಶಟ್ಗೊಂಡಿ ಯಾಕೆ? ಶಟ್ಗೊಂಡಿ ಯಾಕೆ? ಶಟ್ಗೊಂಡಿ ಎಲ್ಲಿ ಹೋಗಿ ಬಂದಿ ಇವತ್ತು ನೀನು ಅಂದ್ಬಿಟ್ಟು? ಎಲ್ಲಿ ಹೋಗಿ ಬಂದು ನೋಡ್ಲಾ, ವಿಡಿಯೋದಾಗ ಬರ್ತೈತಿ. ಎಲ್ಲಿ ಹೋಗಿ ಬಂದು ಹೇಳ ಒಬ್ಬನೇ. ಅವ್ರು ನೋಡಿರ್ತಾರೆ, ನೀ ಯಾಕೆ? ಅದೇ ಹೇಳ. ಅಲ್ಲ ವಿಡಿಯೋ ನೋಡಿ, ಆಮೇಲೆ ಪೋಸ್ಟ್ ಆದ್ಮೇಲೆ ನೀನ ನೋಡು, ಗೊತ್ತಾಕೈತೆ ನಾ ಎಲ್ಲೆಲ್ಲ ಹೋಗಿ ಬಂದೇನೆ ಅಂತ ಹೇಳಿ. ನಾ ಹೇಳಿದ್ರೆ ಏನೈತಿ, ವಿಡಿಯೋದಾಗ ಐತ್ಲ, ನೀನು ಗೊತ್ತಾಕೈತೆ ಆಮೇಲೆ. ಎಲ್ಲರೂ ಭಯಕತ್ತಾರ, ಕೂದಲ ಎಷ್ಟು ಉದ್ದು ಬಿಟ್ಟು, ದಾಡಿ ಎಷ್ಟು ಉದ್ದು ಬಿಟ್ಟು ಅಂತೇಳಿ ತೆಗಸ್ಸನ್ನಾಗತ್ತಾರ. ಕರೆ ತೆಗ್ಸಿದ್ರೆ ಚಂದ ಕಾಣ್ತೇನೋ ಅಥವಾ ದಾಡಿ ಕೂದಲ ಇದ್ರೆ ಚಂದ ಕಾಣ್ತೇನೋ? ನನಗೆ ಮಾತ್ರ ಹಿಂಗೆ ಚಂದ ಕಾಣತ್ತೆ. ಏನು ಮಾಡಲಿ, ತೆಗಸ್ಲೋ ಬೇಡೋ ಅನ್ನತ್ತೀನಿ. ನೀವು ಹೇಳ್ರಿ ಕಮೆಂಟ್ದಾಗ, ನಾ ಕೂದಲ ತೆಗಸ್ಲೋ ಬೇಡ. ನೋಡಿ ಹೆಂಗೆ ನೋಡತ್ತಾಳೆ, ಶರ್ಟ್ ನೋಡ್ರಿ ಏನು ಮಾಡತ್ತಾಳ. ಚಪಾತಿ ಸಾಂಬಾರು, ಇಲ್ಲಿ ರೈಸ್ ಐತಿ. ಊಟ ಮಾಡೋದು. ಚಪಾತಿ ಬೇಡ ನಂಗೆ, ರೈಸ್ ಸಾಂಬಾರು ಅಷ್ಟೇ ತಿಂತೀನಿ. ಎಲ್ಲಿ ಹೊಂಟಿ? ಅಲ್ಲಿ ನನ್ನ ಫೋನ್ ಬಡ್ಕೊಳತೈತಿ. ಓಕೆ, ಏನಾರ ಹೇಳೋದೈತಿ?
ఇంకా ನಮ್ಮ ಚಾನಲ್ನ ನೋಡ್ಕೊಂತೀರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡ್ಕೊಂತಂತೂ ಇರ್ತಾರೆ, ಫಾಲೋ ಅಂತ ಯಾರು ಮಾಡತ್ತಿಲ್ಲ. ಹಲೋ ಯಾರು ಮಾಡ ಫಾಲೋ ಯೂಟ್ಯೂಬ್ ಸಬ್ಸ್ಕ್ರೈಬ್ ಫಾಲೋನ ಸಬ್ಸ್ಕ್ರೈಬ್ನ ಸಬ್ಸ್ಕ್ರೈಬ್ ಆದರೆ ಎಷ್ಟು ಸಬ್ಸ್ಕ್ರೈಬ್ ಮಾಡಂಗಿಲ್ಲ. ಎಷ್ಟು ಜನ ವಿಡಿಯೋ ನೋಡ್ತಾರೆ ಆದರೆ ಸಬ್ಸ್ಕ್ರೈಬ್ ಮಾಡಂಗಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಲಾರ್ದೆ ವಿಡಿಯೋ ಭಾಳ ಜನ ನೋಡತ್ತಾರ. ವಿಡಿಯೋ ನೋಡ್ತಾರೋ ಆದರೆ ಸಬ್ಸ್ಕ್ರೈಬ್ ಆಗಕತ್ತಿಲ್ಲ, ಸ್ಲೋ ಹೊಂಟವ. ಇರಲಿ, ನಾವು ವಿಡಿಯೋನ ಲೇಟ್ ಆಗಕತ್ತವ ಅಂದಮೇಲೆ ಮತ್ತು ಸಬ್ಸ್ಕ್ರೈಬ್ನೂ ಲೇಟ್ ಆಗುವಲ್ಲ. ಇರಲಿ, ನೀವು ಯಾವಾಗಾರ ಮಾಡಿರಿ, ನೀವು ಸಪೋರ್ಟ್ ಮಾಡಿರಿ ಬಿಡ್ರಿ, ನಾವಂತೂ ವಿಡಿಯೋ ಮಾಡ್ತಾ. ನೀವು ಸಪೋರ್ಟ್ ಮಾಡಿರಿ ಬಿಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ ಬಿಡ್ರಿ, ಲೈಕ್ ಮಾಡಿರಿ ಬಿಡ್ರಿ, ಆದರೂ ನಾವು ವಿಡಿಯೋ ಮಾಡೋದು ಬಿಡೋಂಗಿಲ್ಲ. ನಮ್ಮ ಟೈಮ್ ಪಾಸ್ಗೋಸ್ಕರ ವಿಡಿಯೋ ಮಾಡ್ತೀವಿ. ನೀವು ಲೈಕ್ ಕೊಡ್ತೀರಿ, ಸಬ್ಸ್ಕ್ರೈಬ್ ಕೊಡ್ತೀರಿ ಅಂತ ಹೇಳ್ತೀನಿ, ನಾವಂತೂ ಮಾಡಲ್ಲ. ಮತ್ತು ಇನ್ನೊಂದು, ನಮ್ಮ ಹತ್ರ ಯಾವ ಟ್ಯಾಲೆಂಟು ಇಲ್ಲ ತೋರಿಸ್ಬೇಕಂದ್ರೆ, ಏನೋ ಒಂದು ಟೈಮ್ ಪಾಸ್, ಆಮೇಲೆ ಏನೋ ಒಂದು ಖುಷಿಗೋಸ್ಕರ ಒಂದು ವಿಡಿಯೋ ಮಾಡೋದು ಹಾಕೋದು. ನಮ್ಮ ಹತ್ರ ಟ್ಯಾಲೆಂಟು ಇಲ್ಲ, ನಾವು ಬೆಳೆಯೋದು ಇಲ್ಲ, ನಮ್ಮನ್ನು ಬೆಳೆಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಮತ್ತು ಇನ್ನೊಂದು ವಿಡಿಯೋ ಏನಪ್ಪ ಅಂದ್ರೆ, ನೆಕ್ಸ್ಟ್ ವಿಡಿಯೋ ಏನು ಬರ್ತೈತಪ್ಪ ಅಂದ್ರೆ, ಕಾಂಪಿಟೇಷನ್, ಜೀವನದಾಗ ಕಾಂಪಿಟೇಷನ್ ಜಾಸ್ತಿ ಇರ್ತಾವಂತ. ಮತ್ತು ಅಂಥದ್ರಾಗ ಸೋಷಿಯಲ್ ಮೀಡ್ಯಾದಾಗ ಕಾಂಪಿಟೇಷನ್ ಇನ್ನೂ ಜಾಸ್ತಿ ಇರ್ತಾವಂತ ಅನ್ನೋದು ನನಗೆ ನಿನ್ನೆ ಗೊತ್ತಾಗೈತಿ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಾಳೆ. ಆಮೇಲೆ ಮತ್ತು ಯೂಟ್ಯೂಬ್ ಟ್ರಿಕ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಏನು ಮಾಡಬೇಕು, ಮೋಟಿವೇಶನ್ ವಿಡಿಯೋ ಅನ್ನೋದೊಂದು ಮಾಡ್ತೀನಿ ನಾಳೆ. ವಿಡಿಯೋ ನೋಡಿರಿ, ಕಾಯ್ತಿರ್ರಿ, ಬರ್ತೈತಿ ನಾಳೆ. ಮತ್ತು ಕಾಂಪಿಟೇಷನ್ ಬಗ್ಗೆ ಮೇನ್, ಅದು ಸ್ವಲ್ಪ ಭಾಳ ಕಾಂಪಿಟೇಷನ್ ನಡೆದೈತಿ ಯೂಟ್ಯೂಬ್ ಒಳಗೆ. ನಮಗೂ ಅದು ಅನುಭವ ಆಗೈತಿ. ಮತ್ತು ಇನ್ನೊಂದು ಬ್ಯಾಡ್ ಕಮೆಂಟ್ ಬಗ್ಗೆ, ಒಳ್ಳೆ ಕಮೆಂಟ ಬ್ಯಾಡ್ ಕಮೆಂಟ, ಮತ್ತು ಮುಂದೆ ಬೆಳಿಬೇಕು ಹೆಂಗೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ. ಇವತ್ತಿನ ಬ್ಲಾಗ್ ಏನಿರಲಿಲ್ಲ, ಇಷ್ಟೇ ಇತ್ತು. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಟಾಟಾ, ಬಾಯ್ ಬಾಯ್.